ಬಂದಾಗ ಇದೇನಾಯ್ತು, ನಮ್ಮ ಒಳಗಡೆಗೆ ಅವನ ರೈಟರ್ ನಾನು ಕೂಡ್ಲಿಲ್ಲ, ಇಲ್ಲಿ ಒಳಗಡೆ ಜಾಗದ ಒಳಗಡೆ ಬಿಟ್ಟಿಲ್ಲ. ಆಮೇಲೆ ಅವ್ರು ಕೂತಿದ್ರು ಇಲ್ಲಿ ಬಂದು. ಆಗ ಅವ್ರಿಗೆ ಕೇಳಿದೆ, ಏನ್ ತೋಟ ಸೇಲ್ಗಿದೆಯಾ ಅಂತಲ್ಲ ಅಂತ ಸುಮ್ನೆ ಕೇಳಿದವ್ರು. 25,000 ದುಡ್ಡು ತಗೋಬೇಕಾರೆ ಹಾಲು ಬಂದ್ಬಿಡ್ತು. ಆಲೂಗಡ್ಡೆ ಅವ್ನು ಅಲ್ಲಿಂದ ಬಂದ ನೋಡಕ್, ಇಲ್ಲಿ ಯಾರು ಬೆಳೆದಾರ ಇದನ್ನ ಅಂತ ನೋಡಕ್ ಅಲ್ಲಿಂದ ಬಂದ ಅವನು ಇಲ್ಲಿಗೆ. ಪೆಪ್ಸಿ ಕಂಪ್ನಿ ಅಂದ್ರೆ ಈ ಸೈಜ್ ಎಲ್ಲ. ಹೇಗೆ ಅನಿಸ್ತು ನಿಮ್ಗೆ ಅವತ್ತು? ಭಾರಿ ಕಷ್ಟನೇ ಕೂತ್ಕೊಂಡ್ ಏನು ಯಾವಾಗ ಸಿಗ್ನಲ್ ಬರುತ್ತೆ ಅವ್ರಿಗೆ, ಏನ್ ತರ ಇವತ್ತು ಏನೋ ಬರ್ತಾವ್ರ ಯಾರೋ. ಸಾವಿರಾರು ತೆಂಗಿನ ಮರ ನೋಡ್ತಾ ಇದ್ದೇನೆ, ಏನ್ ಸರ್ ವಿಶೇಷ ಇದೆ? ಸ್ಕೂಲ್ಗೆ ಹೋಗ್ಬೇಕಾದ್ರೆ ವಾರದಲ್ಲಿ 10 ಪೈಸೆ ಕೊಡೋರು. ಅಂದ್ರೆ ಏನಕ್ಕೆ ಅಂತ ಅಂದ್ರೆ, ನಾವು ಸ್ಕೂಲಿಂದ ಹೋಗಿ ಬಂದು ಹೊರಗಡೆ ಎಲ್ಲಿ ಸಗಳಿಗಳು ಬಿದ್ದಿರ್ತದೆ ಎತ್ತಿಗೆ ಬಂದು ಮನೆ ತಕ್ಕ ಹಾಕ್ಬೇಕು. ಅದನ್ನ 100 ಎಕರೆ ಅಡಿಕೆ, 100 ಎಕರೆ ಕಾಫಿ ತೋಟ, ಅದು ರೆಕಾರ್ಡ್. ಯಾವ 1000 ಎಕರೆ ಇಟ್ಟೂ ಸಹ ಅಂತಂತಕ್ಕೆ ದುಡ್ಡು ಬಂದ್ಬಿಡೋದು ನಮ್ಗೆ. ಅದೇನು ಎಕಡೆಯಿಂದ ಬರ್ತೈತಿ ಏನು ಅಂತ ಗೊತ್ತಾಗ್ತಿರಲಿಲ್ಲ. ಆ ದುಡ್ಡು ಆ ಟೈಮಿಗೆ, ಈಗ ದುಡ್ಡಿಲ್ಲ ಅಂತಂದ್ರೆ ಆ ಟೈಮಿಗೆ ದುಡ್ಡು ಬರೋದು. ಅಲ್ಲಿಂದಲೂ ಮಾಡ್ಕೆ ಬಂದು ಈ ಸ್ಟೇಜಿಗೆ ತಂದು ನಿಲ್ಸಿದ್ದೀವಿ. ಇನ್ನೂ ಒಂದು 10 ವರ್ಷದೊತ್ತಿಗೆ ಇನ್ನೂ ಒಂದು ಯೂನಿವರ್ಸಿಟಿ ಟೈಪ್ ಮಾಡಬೇಕು ಅನ್ನೋದು ನಮ್ದೊಂದು ಗುರಿ. ಮಾನ್ಯ ವೀಕ್ಷಕರೇ, ಕೃಷಿಯಲ್ಲಿ ಅದ್ಭುತ ಬದುಕು ಕಂಡವರು ಅಂತ ಹೇಳಿದ್ರೆ ಸುಮಾರು ರಾಜ್ಯದಲ್ಲಿ ಸುಮಾರು ಜನ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ರಾಜ್ಯಕ್ಕೆ ನಂಬರ್ 1 ಕೃಷಿಕರು ಅಂತ ಬಂದ್ಬಿಟ್ರೆ ಕೃಷ್ಣೇಗೌಡರು. ಯಾಕಂತ ಹೇಳಿದ್ರೆ ಕೃಷ್ಣೇಗೌಡರು ಅವರ ಸಾಮ್ರಾಜ್ಯದಲ್ಲಿದ್ದೇವೆ. ನೀವೇನ್ ಒಟ್ಟಾರೆಯಾಗಿ ನೀವು ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಇದು ಕೃಷ್ಣೇಗೌಡರ ಮನೆ. ಇದು ಅಂದ್ರೆ ತೋಟದ ಮನೆ ಅವ್ರದ್ದು. ಸರಿಸುಮಾರು ಮೀನಿದೆ ಈ ಭಾಗದಲ್ಲಿ. ಕೋಟ್ಯಾಂತರ ರೂಪಾಯಿ ಅಂತ ಹೇಳಿದ್ರೆ 30 ಎಕರೆಯಿಂದ ಅವರ ಜೀವನ ಪ್ರಾರಂಭವಾಗುತ್ತೆ. ತಮ್ಮ ಇಡೀ ಸಾಮ್ರಾಜ್ಯವನ್ನೇ ಸ್ಥಾಪಿಸ್ತಾರೆ. ಇದು ಹಾಸನದ ಅರಕಲಗೂಡಿನಲ್ಲಿದೆ. ತುಂಬಾ ವಿಶೇಷ ಅಂತ ಹೇಳಿದ್ರೆ ಸಾವಿರಾರು ಕೋಟಿಯ ಗಂಧವನ್ನ ಬೆಳೆದಿದ್ದಾರೆ, ಅದೇ ರೀತಿ ಅಡಿಕೆಯನ್ನ ಬೆಳೆದಿದ್ದಾರೆ. ಇದೆಲ್ಲದಕ್ಕಿಂತ ವಿಶೇಷವಾಗಿ 1,000 ಹಸುವನ್ನ ಅವರು ಸಾಕಿದ್ದಾರೆ. ಅಷ್ಟೇ ವಿಶೇಷ ಅಂತ 30 ಎಕರೆ ಅವ್ರ ಹತ್ರ ಜಮೀನ್ ಇರುತ್ತೆ ಕೃಷ್ಣೇಗೌಡ್ರ ಹತ್ರ. ಅಲ್ಲಿಂದ ಅವರು ಪ್ರಾರಂಭ ಮಾಡ್ತಾರೆ. ಒಂದು ಸಾರಿ ಅಂತ ಹೇಳಿದ್ರೆ ಈ ಜಮೀನ್ ಏನಿದೆ ಇಲ್ಲೇನ್ ಹಿಂದೆ ನನ್ನ ಹಿಂದೆ ಏನ್ ಕಾಣಿಸ್ತಾ ಇದೆ, ಸಂಪೂರ್ಣ ಜಮೀನ್ ಏನಿದೆ ಇದೆಲ್ಲ ಕೃಷ್ಣೇಗೌಡ್ರದೇ ತೋಟ. ಒಂದು ಬಾರಿ ಅವ್ರಿಗೆ ಏನಾಗುತ್ತೆ ಅಂದ್ರೆ ಕೇರಳದವರು ಈ ಜಮೀನನ್ನ ಮಾರಿ ಹೋಗ್ತಿರ್ತಾರೆ. ಯಾಕಂದ್ರೆ ಸಂಪೂರ್ಣವಾಗಿ ಕಾಡಿರುತ್ತೆ, ಇಲ್ಲಿ ಪೂರ್ತಿ ಕಲ್ಲಿನ ಜಮೀನಾಗಿರುತ್ತೆ. ಅವರು ಆಲೂಗಡ್ಡೆಯನ್ನ ಬೆಳೆದು 100 ಎಕರೆಯಲ್ಲಿ ಆಲೂಗಡ್ಡೆನ ಬೆಳೀತಾರೆ. ಅದೇ ದುಡ್ಡಿನಿಂದ ಈ ಭೂಮಿಯನ್ನ ಪರ್ಚೇಸ್ ಮಾಡ್ತಾರೆ ಅವರು. ನೀವು ನನ್ನ ಹಿಂದೆ ಮುಂದೆ ನೋಡ್ಬೋದು, ಹಿಂದೆ ಕಾಣಿಸ್ತಾ ಇರೋದು ಅವ್ರ ಮನೆ. ಅದು ಅವ್ರ ಮುಂದೆ ಇರುವಂತದ್ದು ಈ ರೀತಿಯ ಕೆರೆ. ಯಾಕಂದ್ರೆ ಈ ವಿಶೇಷ ತೋಟದ ವಿಶೇಷ ಏನಂತ ಹೇಳಿದ್ರೆ ಇಲ್ಲಿ ಸರಿಸುಮಾರು 7 ಕೆರೆಗಳಿದಾವೆ. ಅಷ್ಟೇ ವಿಶೇಷವಾಗಿ 10,000 ವಿಶೇಷವಾದಂತ ಹಲಸಿನ ಗಿಡ ಇರ್ಬೋದು, ಅಷ್ಟೇ ತೆಂಗಿರ್ಬೋದು, ಈ ಅಡಿಕೆ ಗಿಡ ಇರ್ಬೋದು, ಸಾವಿರಾರು ಕೋಟಿ ರೂಪಾಯಿದ್ದು ಗಂಧದ ಮರವನ್ನ ಬೆಳೆದಿದ್ದಾರೆ. ಯಾಕೆ ಸರ್ ಇದೆಲ್ಲ ಸಾಧ್ಯ ಅಂತೀರಾ ಇವತ್ತಿನ ಯುವಕರಿಗೆ? ನೀವು ಇಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟೋದಕ್ಕೆ ಕೃಷಿಯಲ್ಲಿ ಏನ್ ಮಾಡ್ತಾರೆ, ಸ್ವಲ್ಪನೇ ಭಯ ಬೀಳ್ತಾರೆ. ಏನಪ್ಪಾ ಕೃಷಿಲಿ ಭಾರಿ ತೊಂದರೆ ಆಗುತ್ತೋ ಇಲ್ವೋ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಅವ್ರಿಗೊಂದು ಸ್ವಲ್ಪ ಅಳುಕು. ಧೈರ್ಯದಿಂದ ನಾನು ಮಾಡ್ತೀನಿ ಅಂತ ಹೊರಟ್ರೆ ಇದೇನು ಲೆಕ್ಕ ಇನ್ನ ಚೆನ್ನಾಗಿ ಮಾಡ್ಬೋದು. ಈಗ ನಮಗೆ ಆಗ ಏನಾಗದಂದ್ರೆ ಏನಾದ್ರು ಬೋಲ್ಟೋ ಏನಾದ್ರು ಒಂದು ಪೈಪ್ ತರಬೇಕು ಅಂದ್ರೆ ಹಾಸನ ಹೋಗ್ಬೇಕಿತ್ತು, ಇಲ್ಲ ಬೆಂಗಳೂರು ಹೋಗ್ಬೇಕಿತ್ತು. ಇವಾಗ ಮನೆ ಬಾಗಿಲು ಸಿಗುತ್ತೆ ಕೃಷಿ ಮಾಡಕ್ಕೆ. ಇವತ್ತು ನೀರ್ ಕುಡ್ದಂಗೆ ಕೃಷಿ ಮಾಡು. ನಮಗೆ ಬದುಕಕ್ಕೆ ಇಷ್ಟೆಲ್ಲ ಬೇಕಾಗಿಲ್ಲ, ಬರೀ 5 ಎಕರೆ ಇದ್ರೆ ಸಾಕು. ಕೃಷಿಯನ್ನ ಯಾವ ಒಬ್ಬ ಅಫಿಷಿಯಲ್ಲು 2 ಲಕ್ಷ ಸಂಬಳ ತಗೊಳ್ಳೋನು ಆ ಸ್ಯಾಲರಿನ ಸಂಪಾದನೆ ಮಾಡೋದು. 5 ಎಕರೆ ಭೂಮಿ ಇದ್ರೆ 5 ಎಕರೆ ಭೂಮಿ ಇದ್ರೆ ಅವನು 2 ಲಕ್ಷ ಸ್ಯಾಲರಿ ತಗೊಳ್ಳೋನು ಸಮಾನ ಇರ್ಬೋದು. ಕೃಷ್ಣೇಗೌಡರ ತೋಟವನ್ನ ನೋಡುವ ಹಾಗೆ ಅವರ ಕೃಷಿ ಅನುಭವವನ್ನ ತಗೊಳ್ಳುವ. ಜಗತ್ತಿನ ವಿಶೇಷವಾದ ಬೆಳೆಗಳನ್ನ ಅವರು ಬೆಳೆದಿದ್ದಾರೆ. ಸರ್ ಏನ್ ಸರ್ ಇಷ್ಟು ದೊಡ್ಡದು ವಾಚ್ ಟವರ್ ಕಟ್ಸಿದಾರಲ್ಲ, ನಿಮಗೆ ಭದ್ರತೆಗ ಸರ್ ಏನಿದು? ಇದು ಇರೋದ್ರಿಂದ ಹೊರಗಡೆ ಯಾರಾದ್ರೂ ಜನ ಬರ್ತಾರೆ ಅನ್ನೋದನ್ನ ವಾಚ್ ಮಾಡ್ತದೆ. ಅಲ್ಲಿ ನೋಡ್ಬೋದು. ಅಲ್ಲಿ ಆ ಕೂತ್ಕೊಂಡು ಏನು ಯಾವಾಗ ಸಿಗ್ನಲ್ ಬರುತ್ತೆ ಅವ್ರಿಗೆ, ಏನ್ ತರ ಇವತ್ತು ಏನೋ ಬರ್ತಾವ್ರೆ ಯಾರೋ ಅನ್ನೋದು ಇದಿರ್ತದೆ. ಅವಾಗ ಮೇಲೆ ಕೂತ್ಕೊಂಡು ಯಾವ ಕಡೆಯಿಂದ ಬರ್ತಾರೆ ಏನು ಅಂತ ನೋಡ್ತಾ ಇರ್ತಾರೆ. ಆಗ ಅವ್ರಿಗೆ ಸಿಗ್ನಲ್ ಕೊಡ್ತಾರೆ. ಸಾಕ್ ಬಿಡಿ ಸರ್, ಯಾಕೆ ಮೇಲೆ ಇನ್ನೂ ಇದೆನಾ? ಇನ್ನೂ ಇದೆ. ಕೆಳಗೆ ಸಾವಿರಾರು ತೆಂಗಿನ ಮರ ನೋಡ್ತಾ ಇದ್ದೇನೆ, ಏನ್ ಸರ್ ವಿಶೇಷ ಇದೆ? ಇದು ಡಿಜೆ ಮಧುರೆಯಿಂದ ತಗೊಬಂದು ನಾನೇ ಹೋಗಿದ್ದು ಮಧುರೆಗೆ. ಒಂದು DJ ಫಾರ್ಮ್ ಅಂತ ಅಲ್ಲಿ ಮಾಡಿದ್ದಾರೆ, ಭಾರಿ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿಂದ ತಂದು ಒಟ್ಟಿಗೆ 3,000 ಗಿಡ ತಂದು. ಫಸ್ಟ್ ಸ್ಟಾರ್ಟ್ ಆಗಿ ಎಲ್ಲ ಹೆಚ್ಚು ಕಡಿಮೆ 2 ವರ್ಷ ಆಯ್ತು. ಅವಾಗಿಂದ ಬರ್ತಾ ಇದೆ. ಸ್ವಲ್ಪ ವಾಟರ್ ಪ್ರಾಬ್ಲಮ್ ಇತ್ತು, ಈಗೆಲ್ಲ ಅದನ್ನು ಸೆಟಲ್ ಮಾಡಿ ಅದಕ್ಕೆ ಪ್ರತಿದಿನ 80 ಲೀಟರ್ ನೀರು ಬೇಕು. ಅದಕ್ಕೆ ಡಿಜೆಗೆ ಅದು ಅಷ್ಟು ಕೊಟ್ರೆ ಒಳ್ಳೆ ಚೆನ್ನಾಗೇ ಬರುತ್ತೆ ಈಲ್ಡ್. ಸೊ ಒಟ್ಟು ಎಷ್ಟು ಗಿಡಗಳಿದಾವೆ ಸರ್ ತೆಂಗಿನ ಗಿಡ ನಿಮ್ಮ ಕೃಷಿ ಇದರಲ್ಲಿ? ಡಿಜೆನೇ 3,000 ಇದೆ. ಡಿಜೆ 3,000 ಇದೆ. ಆ ತೆಂಗೊಂದು 7,000 ಇದೆ. ಇದೆಲ್ಲ ಪೂರ್ತಿ ಕಲ್ಲಿನ ಗುಡ್ಡವನ್ನ ನೀವೇನ್ ನೋಡ್ತಾ ಇದ್ದೀರಾ, ಇದು ಪೂರ್ತಿ ಕಲ್ಲಿನ ಗುಡ್ಡ. ಈ ಕಲ್ಲಿನ ಗುಡ್ಡವನ್ನ ಅದ್ಭುತವಾದ ಕೃಷಿ ಜಮೀನಾಗಿ ಪರಿವರ್ತಿಸಿದವರು ಕೃಷ್ಣೇಗೌಡರು. ತುಂಬಾ ಆಶ್ಚರ್ಯ ಅನ್ಸುತ್ತೆ ನನಗೆ.
ಯಾಕಂತ ಹೇಳಿದ್ರೆ ಯಾವ ರೀತಿ ಟೆಕ್ನಾಲಜಿ ಮಾಡಿದಾರ ಅಂತ ಹೇಳಿದ್ರೆ ನೀವು ನನ್ನ ಕೆಳಗೆ ನೀವು ನೋಡ್ಬೇಕಾದ್ರೆ ಸಾವಿರಾರು ತೆಂಗಿನ ಮರ ಪ್ರತಿಯೊಂದಿದೆ. ಇದೆಲ್ಲದಕ್ಕಿಂತ ವಿಶೇಷವಾಗಿ ಇಲ್ಲಿ ನೀರು ಬರ್ತಾ ಇದೆ, ನೀವು ಡ್ರಿಪ್ ಇರಿಗೇಷನ್ ನೀರು ಬರ್ತಾ ಇದೆ. ಇದಕ್ಕೂ ಪವರ್ ಸಪ್ಲೈ ಅಂತ ಹೇಳಿದ್ರೆ ಆ ಬೆಟ್ಟದ ತುದಿ ಏನಿದೆ ಅಲ್ಲಿ ಕಾಣ್ತಾ ಇದೇವಲ್ಲ, ಅಲ್ಲಿ ಒಂದು ಟ್ಯಾಂಕ್ ಇದೆ. ಆ ಟ್ಯಾಂಕ್ ಅಲ್ಲಿ ಮೇಲೆ ನೀರಿನ ಟ್ಯಾಂಕ್ ಕಟ್ಟಿದ್ದಾರೆ ಅವರು ಎಕರೆ ಜಮೀನಲ್ಲಿ. ಅಲ್ಲಿಂದ ನೀರು ಬರುವಂತದ್ದು ಇಲ್ಲಿ ಪ್ರತಿಯೊಂದು ಸ್ಪ್ರಿಂಕಲ್ ಆಗ್ತಾ ಇದೆ. ಅಂದ್ರೆ ಇದಕ್ಕೆ ಯಾವುದೇ ರೀತಿಯ ಕರೆಂಟ್ ಉಪಯೋಗ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರು ಸರ್. ವಿಶೇಷ ಅಂತ ಹೇಳಿದ್ರೆ ಈಗ ಇದಕ್ಕೆ ಕರೆಂಟ್ ಖರ್ಚೇ ಇಲ್ಲ. ಏನ್ ಮಾಡ್ತೇವೆ ಅಂದ್ರೆ ಅಲ್ಲಿಂದ ಡಂಪ್ ಮಾಡ್ತೇವೆ ಇದಕ್ಕೆ ಟ್ಯಾಂಕಿಗೆ. ಅಲ್ಲಿ 1 ಕೋಟಿ ಲೀಟರ್ ಸ್ಟಾಕ್ ಆಗಿರುತ್ತೆ. ಅದು ಯಾವಾಗ ಯಾವ ಗೇಟ್ ವಾಲ್ ತಿರ್ಸಿದ್ರೆ ಆ ಗೇಟ್ ವಾಲ್ ನೀರು. ಸಾರಿ, ತೆಂಗು ನೋಡ್ತಾ ಇದೆ, ಒಂದು 10,000 ಗಿಡಗಳಿದಾವ ಸರ್. 10,000 ಇದೆ. ಅಂದ್ರೆ ಅಂದ್ರೆ ಎಷ್ಟು ತೆಂಗು ಬರ್ಬೋದು ಸರ್ ನಿಮಗೆ ಒಟ್ಟು ಬೆಳೆ? 1-2 ಲಕ್ಷ 2.5 ಲಕ್ಷ ಕಾಯಿನ ಕಳಿಸ್ತಿದ್ದ ಒಟ್ಟು ಇಲ್ಲಿ ತೆಂಗು. ಸರ್ ಹೀಗೆ ಬನ್ನಿ ಸರ್, ಇಲ್ಲಿ ಇನ್ನೊಂದು ವಿಶೇಷವಾಗಿದೆ ಸರ್, ಒಂದು ಕಾಡಿದೆ. ಈ ಕಾಡು ಬಂದ್ಬಿಟ್ಟು ಸಿಲ್ವರ್ ಕಾಡು. ಏನ್ ಸರ್ ಇದು ಎಷ್ಟು 1,000 ಮರಗಳಿದಾವೆ ಸಿಲ್ವರ್? ಅದು ಸುಮಾರು ಇದೆ. ಸಿಲ್ವರ್ ಹೆಚ್ಚು ಕಡಿಮೆ 1.5 ಲಕ್ಷ ಇದೆ. ಪ್ರತಿ ವರ್ಷ ನೆಡ್ತಾ ಇರ್ತೀವಲ್ಲ ನಾವು, ಲೆಕ್ಕ ಇಡಂಗೆ ಇಲ್ಲ, ನೆಡ್ತಾ ಇರ್ತೀವಿ, ಕಡಿತಾ ಇರ್ತೀವಿ. ಇದು ಒಂದು 500 ಕೋಟಿ ಇದೆ ಸರ್. ಇದು ಸಿಲ್ವರ್ ಅಷ್ಟು ಬರಲ್ಲ, ಸಿಲ್ವರ್ ಎಲ್ಲ ಬಾರಿ ಕಡಿಮೆ. ಅದೇನಿದ್ರು 1.70. ಸರ್ ಗಂಧ ಎಲ್ಲಿದೆ ಇಲ್ಲಿ? ಅದ್ರ ಮಧ್ಯೆ ಗಂಧ ಇದೆ. ಇದ್ರ ಮಧ್ಯೆ ಗಂಧ ಇದೆ. ಅದಕ್ಕೆ ಸಪೋರ್ಟಿಂಗ್ ಪ್ಲಾಂಟ್ ಬೇಕೇ ಬೇಕು ಗಂಧಕ್ಕೆ. ಹಾಗೇನಾಗುತ್ತೆ, ಇದು ಕಡಿತಾ ಇರ್ತೀವಿ, ಇನ್ನೊಂದು ಹಾಕ್ತಾ ಇರ್ತೀವಲ್ಲ, ಆಗ ಅದಕ್ಕೆ ಸಪೋರ್ಟಿಂಗ್ ಪ್ಲಾಂಟ್ ಆಯ್ತು. ನೋಡ್ಬೋದು ನೀವು, ಸಾವಿರಾರು ಕೋಟಿ ಗಂಧದ ಮರ ಇದ್ರೊಳಗಿದೆ ಅಂತ ಹೇಳಿದ್ರೆ ಸರ್, ಒಂದು ಕೃಷಿ ಅಂತ ಹೇಳಿದ್ರೆ ಬದುಕನ್ನ ಹ್ಯಾಕ್ ಸ್ಟಾರ್ಟ್ ಮಾಡಿರ್ಬೋದು. ಕೇವಲ 30 ಎಕರೆಯಿಂದ ಅವರ ಜೀವನವನ್ನು ಪ್ರಾರಂಭ ಮಾಡ್ತಾರೆ. ಈಗ 700 ಎಕರೆ ಬಂದಿದೆ. ಹೀಗಾಗಿ ಕೃಷ್ಣೇಗೌಡರ ತೋಟ ಅಲ್ಲಿ ಮಧ್ಯಭಾಗದಲ್ಲಿ ಇರುವಂತದ್ದೇ ಅವರ ಮನೆ. ಅದು ಅಲ್ಲೇನ್ ಕಾಣ್ತಾ ಇದೆ, ಅಲ್ಲಿ ಅದ್ರ ಮಧ್ಯದಲ್ಲಿ ಕೆರೆ ಇದೆ. ಕೆರೆ ಆದ್ಮೇಲೆ ಅವ್ರ ಮನೆ ಇದೆ. ಹೀಗಾಗಿ ಸಂಪೂರ್ಣವಾಗಿ ಈ ತೋಟ ನಾವೇನೀಗ ಮೇಲಿನಿಂತ್ರ ನೋಡ್ತಾ ಇದ್ದೇವೆ, ಅದನ್ನ ಸಂಪೂರ್ಣವಾಗಿ ಕೆಳಗಿನಿಂತ್ರ ನೋಡ್ತಾ ಹೋಗುವ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬ ಕೃಷಿಕರಿಗೂ ಇದರ ಅನುಭವ ಆಗ್ಬೇಕು, ಕೃಷಿ ಯಾವ ರೀತಿ ಮಾಡ್ಬೇಕಂತ ಹೇಳಿ. ಬನ್ನಿ, ಕೃಷಿಯ ಜಗತ್ತನ್ನೇ ಪ್ರಾರಂಭಿಸಿದರ ಸಾಮ್ರಾಜ್ಯನೇ ಹಾಸನ ಜಿಲ್ಲೆಯಲ್ಲಿ. ಹೇಗೆ ಸರ್ ಇದೆಲ್ಲ ಹೇಗೆ ಸಾಧ್ಯ ಆಯ್ತು? ಇದು ಹೇಗೆ ಅಂತಂದ್ರೆ ನಮ್ಮ ಚಿಕ್ಕದ್ರಿಂದಲೂ ನಮ್ಮ ಫಾದರ್ ಇದ್ದಾರಲ್ಲ, ಅವಾಗಿಂದಲೂ ನಮಗೆ ಕಲಿಸಿದ್ದೆ ಅಗ್ರಿಕಲ್ಚರ್ ಬಗ್ಗೆ ಹೊರತು ಬೇರೆದಿಲ್ಲ. ಅಗ್ರಿಕಲ್ಚರ್ ಬಗ್ಗೆನೇ. ಯಾಕೆ ಅಂತಂದ್ರೆ ನಾವು ಫಸ್ಟ್ ಸ್ಕೂಲ್ಗೆ ಹೋಗ್ಬೇಕಾದ್ರೆ ವಾರದಲ್ಲಿ 10 ಪೈಸೆ ಕೊಡೋರು. ಅಂದ್ರೆ ಏನಕ್ಕೆ ಅಂತ ಅಂದ್ರೆ ನಾವು ಸ್ಕೂಲಿಂದ ಹೋಗಿ ಬಂದು ಹೊರಗಡೆ ಎಲ್ಲಿ ಸಗಳಿಗಳು ಬಿದ್ದಿರ್ತದೆಲ್ಲ ಎತ್ತಿಗೆ ಬಂದು ಮನೆ ತಕ್ಕ ಹಾಕ್ಬೇಕು. ಅದು ಹಾಕಿದಾಗ ಆತ ಮಾಡೋರು. ಅಂದ್ರೆ ನಮಗೆ ಇದು ಬರ್ಲಿ ಅಂತ, ಅಗ್ರಿಕಲ್ಚರ್ ಬಗ್ಗೆ ಗೊತ್ತಾಗ್ಲಿ ಅಂತೇಳಿ ಅವಾಗ್ಲೇ ದನಗಳದ್ದು ಎಲ್ಲ ಬಿದ್ದಿರ್ತಲ್ಲ ಎತ್ತಿಗೆ ಬಂದ್ಬಿಟ್ಟು ಹಾಕಿದ್ರೆ ವಾರದಲ್ಲಿ 10 ಪೈಸೆ ಕೊಡೋರು. ಆಗ ನಾವೇನ್ ಮಾಡಿದ್ವಿ, ಸ್ಕೂಲಿಂದ ಬಂದ ತಕ್ಷಣ ಹೋಗಿ ಎಲ್ಲ ಕಡೆನೂ ಹೊರಗಡೆ ಎಲ್ಲ ಬಿದ್ದಿರೋದೆಲ್ಲ ಎತ್ತಿ ಬಂದು ಆಮೇಲೆ ನಾವು ಮನೆಗೆ ಬರ್ತಿದ್ವಿ. ಇದನ್ನು ಕಲ್ಸಿದ್ದೆ ಅವರು ಅಗ್ರಿಕಲ್ಚರ್ ಬಗ್ಗೆನೇ ಕಲ್ಸಿದ್ರು. ನಾವು ಏನ್ ಬೇರೆ ಕೆಲಸ ಮಾಡಕ್ ಹೋಗ್ತಿರ್ಲಿಲ್ಲ. ಫಾದರ್ ಅಗ್ರಿಕಲ್ಚರ್ನೇ ಡೆವಲಪ್ ಮಾಡಿ. ಆಗ ಒಂದು 30 ಎಕರೆ ನಮ್ದು ಲ್ಯಾಂಡ್ ಇತ್ತು. ಅವಾಗ ಸ್ಟಾರ್ಟಿಂಗ್ ನಾವು ಅಗ್ರಿಕಲ್ಚರ್ ಬರ್ಬೇಕಾರೆ ಅವಾಗಿಂದ ಬರೀ ಅಗ್ರಿಕಲ್ಚರ್ ಅಲ್ಲಿ ಏನ್ ಮಾಡ್ಬೇಕು, ಹೆಂಗೆ ಏನು ಅಂತ ಹೇಳ್ಬಿಟ್ಟು ಅದನ್ನೇ ನಂಬಿಕೆ ಬಂದ್. ಈಗ ಎಷ್ಟೇ ದುಡ್ಡು ಬಂದ್ರು ಇದ್ರಲ್ಲಿ ಬಂದಂಗ ಆಗಲ್ಲ ನಮಗೆ. ಬೇರೆದ್ರಲ್ಲಿ ಎಷ್ಟೇ ಬರ್ಬೋದು, ಅದಕ್ಕಿಂತ ನಮ್ಗೆ ಅದು ಬಂದ್ರೇನೆ ಒಂಥರ ಹಿಂಸೆ. ಈಗ ಅಗ್ರಿಕಲ್ಚರ್ ದುಡ್ಡು ಬಂದ್ರೆ ಒಂಥರ ಖುಷಿ ಆಗುತ್ತೆ. ಆ 30 ಎಕರೆಯಿಂದ 700 ಎಕರೆ ಹೇಗಾಗುತ್ತೆ ಸರ್? ನಮ್ದು ಹೆಂಗಾಗುತ್ತೆ ಅಂತ ಅಂದ್ರೆ ನೋಡಿ, ಒಂದೇ ವರ್ಷ ನಮ್ದು 70,000 ರೂಪಾಯಿ ಇತ್ತು. 30 ಎಕರೆಯಲ್ಲಿ ಇನ್ಕಮ್ 70,000 ಇತ್ತು. 70,000 ಇದ್ದಾಗ ನಾವು ಒಂದು ಟ್ರ್ಯಾಕ್ಟರ್ ತಗೊಬಂದು ಅದರಲ್ಲಿ ನಾವು ಹೊರಗಡೆ ಲೀಸ್ ಮಾಡಿ ಜಮೀನನ್ನು, ಈಗಲೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ, ಲೀಸ್ ಮಾಡಿ ಆ ವರ್ಷಕ್ಕೆ 4.5 ಲಕ್ಷ. ಒಂದೇ ವರ್ಷದ 1 ವರ್ಷ ಬಿಟ್ಟು ನೆಕ್ಸ್ಟ್ ಇಯರ್ಗೆ 4.5 ವರ್ಷ ಹೋಯ್ತು. ಮತ್ತೆ ಆಮೇಲೆ ಇನ್ನೊಂದು ಟ್ರ್ಯಾಕ್ಟರ್ ತಗೊಬಂದಾಗ ಅದು 11.5 ಲಕ್ಷ ಇನ್ಕಮ್. ಅಂದ್ರೆ ಟೊಬಾಕೋ ಏನ್ ಮಾಡಿವು, ಬೇರೆ ಜಾಗ ಮಾಡ್ಕೊಂಡು ಅಲ್ಲಿಗೆ ಟೊಬಾಕೋ ಹಾಕೋದು. ಅಲ್ಲಿಗೆ ಏನ್ ಮೆಕ್ಯಾನಿಸಮ್ ಯಾವುದು, ಟ್ರ್ಯಾಕ್ಟರ್ ಅಲ್ಲಿ ಹೆಂಗೆ ಸಾಲು ಹೊಡಿಬೇಕು, ಇದ್ರಲ್ಲಿ ಟ್ರ್ಯಾಕ್ಟರ್ ಅಲ್ಲಿ ರಿಡ್ಜ್ಗಳು ಹೊಡಿಯಕ್ಕೆ 150 ಎಕರೆ ರಿಡ್ಜ್ ಹೊಡಿಯಕ್ಕೆ ಎತ್ತುಗಳು ಎಷ್ಟು ಬೇಕಾಗುತ್ತೆ. ಅದರಿಂದ ಅದಕ್ಕೇನ್ ಮಾಡಿವ, ಟ್ರ್ಯಾಕ್ಟರ್ ಎಲ್ಲ ಹೊಡಿಯಕ್ ಮಾಡ್ಕೊಳ್ಳಿ ಸಾಲುಗಳನ್ನ. ಅದು ಫಸ್ಟ್ ಮಾಡಿದ್ದು ನಾವು. ಟ್ರ್ಯಾಕ್ಟರ್ ಅಲ್ಲಿ ರಿಡ್ಜ್ ಹೊಡಿಯೋದು ಇದ್ ಮಾಡಿದ್ದು ನಾವು ಮಾಡಿ. ಅದೆಲ್ಲ ಮಾಡಿ ಆಯ್ತು. ಮತ್ತೆ ಒಳ್ಳೆ ಬೆಳೆ ಬಂತು. ಆವಾಗ್ಲೂ 11.5-12 ಲಕ್ಷಕ್ಕೆ ಹೋಯ್ತು. ಆಮೇಲೆ ಅಲ್ಲಿಂದ ನಾವು ಪರ್ಚೇಸ್ ಮಾಡ್ತಾನೆ ಇತ್ತು ಜಮೀನು. ಪ್ರತಿ ವರ್ಷನೂ 2 ಎಕರೆ 1 ಎಕರೆ ಈ ತರ ಪರ್ಚೇಸ್ ಮಾಡ್ಕೊಂಡೇ ಬಂದು. ಆಗ ಈ ತೋಟ ಬರ್ತಾ ಇದ್ರು ಓನರ್ ಇಲ್ಲಿಗೆ ಕೇರಳದಿಂದ. ಇಲ್ಲಿ ಗುರುವಾರ ಪೇಮೆಂಟ್ ಮಾಡಕ್ಕೆ ಅಂತೇಳಿ ಬರೋರು. ಇಲ್ಲಿ ಬಂದಾಗ ಇದೇನಾಯ್ತು, ನಮ್ಮ ಒಳಗಡೆಗೆ ಅವನ ರೈಟರ್ ನನ್ನ ಕೂಡ್ಲಿಲ್ಲ. ಇಲ್ಲಿ ಒಳಗಡೆಗೆ, ಈ ಜಾಗದ ಒಳಗಡೆ ಕೂಡ್ಲಿಲ್ಲ, ನನ್ನ ಕರೀಲಿಲ್ಲ, ಬಿಟ್ಟಿಲ್ಲ. ಆಮೇಲೆ ಆಗ ನಾನು ದಬಾಸ್ಕೊಂಡ್ ಒಳಗಡೆ ಬಂದೆ. ಇಲ್ಲಿಗೆ ಬಂದ್ಬಿಟ್ಟು ನೋಡ್ಕೊಂಡ್ ಹೋದೆ. ನಾನು ಬಂದಿರ್ಲಿಲ್ಲ, 2 ವರ್ಷ ಇದ್ರು ಇಲ್ಲಿ ಬಂದಿರ್ಲಿಲ್ಲ ಒಳಗಡೆ. ನಾವು ಒಂಥರ ಬೇಸರ ಆಯ್ತು, ಏನ್ ಈ ತರ ಮಾಡ್ಬಿಟ್ನಲ್ಲ ಏನು ಅಂತ ಹೇಳಿ ಬೇಸರ ಆಯ್ತು. ಅವ್ರದ್ದು ಜೀಪು ಅವತ್ತಿನ ಹಿಂದಿನದಲ್ಲಿ ನಮ್ಮ ಇದ್ರ ಹತ್ರ ಫ್ಯಾನ್ ಬೆಲ್ಟ್ ಕಟ್ಟಾಗಿ ನಿಂತೋಯ್ತು. ಅಲ್ಲಿ ಫ್ಯಾನ್ ಬೆಲ್ಟ್ ಕಟ್ಟಾಗಿ ನಿಂತೋಯ್ತು.
ಆಗೇನಾಯ್ತು, ಅವ್ರ ಗಂಡ ಹೆಂಡತಿ ಇಬ್ರು 5 ಗಂಟೆಗೆ ಅವರು ಅಲ್ಲಿಂದ ಬರೋರು, ಹಾಲ್ಟ್ ಮಾಡಿ ಪೇಮೆಂಟ್ ಮಾಡ್ಬಿಟ್ಟು ಮತ್ತೆ ಬೆಳಿಗ್ಗೆ ಹೋಗೋರು. ಪ್ರತಿ ವಾರನೂ ಅದೇ ತರ ಮಾಡೋರು. ಆಗೇನಾಯ್ತು, ಬಂದಾಗ ಅವ್ರು ಫ್ಯಾನ್ ಬೆಲ್ಟ್ ಸರ್ ಫ್ಯಾನ್ ಬೆಲ್ಟ್ ಕಟ್ಟ, ಅವ್ರು ನನ್ನ ನೋಡ್ರಿ, ನಾನು ಅವ್ರನ್ನ ಪರಿಚಯ ಮಾಡ್ಕೊಂಡಿಲ್ಲ, ನೋಡೋರು ಅಲ್ಲೇ ಓಡಾಡೋದು ಅವರು ನಮ್ಮ ರೋಡಲ್ಲೇ. ಆಮೇಲೆ ಫ್ಯಾನ್ ಬೆಲ್ಟ್ ಕಟ್ ಆಗ್ಬಿಡ್ತು, ಎಲ್ಲಾರ ಇಲ್ಲಿ ಸಿಗುತ್ತಾ ಸರ್ ಅಂತ ನನಗೆ ಕೇಳಿದ್ರು ಬಂದು. ನಾನು ಅವ್ರು ಹೇಳ್ದಂಗಂತ ಇದಾವೆ, ನಮ್ಮ ಬೈಕ್ ತಗೊಂಡ್ ಹೋಗಿ ಅಲ್ಲಿ ನಮ್ಮ ಆಪರೇಟರ್ ಇದ್ದಾನೆ, ಅವ್ನ ಕೈಲಿ ಕಳಿಸಿ ಅವನು ರೆಡಿ ಮಾಡ್ಕೊ ಬರ್ತೇನೆ ಅಂತ ಹೇಳ್ಬಿಟ್ಟು ಅವ್ರು ಇಬ್ಬರನ್ನು ಬೈಕಲ್ಲಿ ಕಳಿಸಿ ನಾನು ಅಲ್ಲೇ ಉಳ್ಕೊಂಡ್ರೆ ಅಲ್ಲಿ ಜನ ಇದ್ರು, ನಮ್ಮ ಹುಡುಗರೆಲ್ಲ ಕೆಲಸದಾರ ಇದ್ರು. ಆಗ ಮಾಡ್ತಾ ಕೂತ್ಕೊಂಡು ಆಮೇಲೆ ಅವ್ರು ಹೋದ್ರು, ಅಲ್ಲಿ ಕಳಿಸ್ಬಿಟ್ಟು ಆಮೇಲೆ ಅವ್ರು ಕೂತಿದ್ರು ಇಲ್ಲಿ ಬಂದು ನಮ್ಮ ಇದರಲ್ಲಿ. ಆಗ ಅವ್ರಿಗೆ ಕೇಳಿದೆ, ಏನು ತೋಟ ಸೇಲ್ಗಿದೆ ಅಂತಲ್ಲ ಅಂತ ಸುಮ್ಮನೆ ಕೇಳಿದವ್ರಿಗೆ. ಹೌದು ಸೇಲ್ಗಿದೆ ಅಂತ, ತೋಟ ಸೇಲ್ಗಿದೆ ಅಂತ ಅಂದಮೇಲೆ ಹಂಗಾದ್ರೆ ನೋಡಿ ಏನಾರು ಮಾಡೋದಿದ್ರೆ ಅಂತ ಹೇಳ್ಬಿಟ್ಟು ನಮ್ಮ ಅವರು ಅಳಿಯ ಮಗಳು ಅವರು ಊರಿಗೆ ಹೋಗಿ ಪ್ರತಿ ಸಾರಿ ಬರೋರು. ಅಮ್ಮ ಅವ್ನು ಕೇಳ್ಕೆ ಬರ್ತೀವಿ ಅಂತ ಹೇಳಿದ್ರು. ನೆಕ್ಸ್ಟ್ ವಾರ ಬಂದಾಗ ಕೊಡ್ತೀವಿ ಅಂತ ಹೇಳಿದ್ದಾರೆ, ವ್ಯಾಪಾರ ಮಾಡಿ ಬೇಕಾರೆ ಯಾವಾಗ ಬರ್ತೀರಿ ಅಂತ ಹೇಳ್ಬಿಟ್ಟು ಅವ್ರು ಹಂಗಂದ್ರು. ಆಮೇಲೆ ಮತ್ತೆ ನಾವು ಮನೇಲಿ ಹೋಗಿ ಕೇಳಿದಾಗ ಸ್ವಲ್ಪ ಅವರು ಮನೆಯಲ್ಲಿ ಸ್ವಲ್ಪ ಇದು ಮಾಡಿದ್ರು, ಅಣ್ಣ ಅವರೆಲ್ಲ ಏನು ಹೆಂಗೆ ತಗೊಳಕ್ಕಾಗತ್ತದ ಅಷ್ಟನ್ನ ಅಂತೇಳಿ ಅವರು ಸ್ವಲ್ಪ ಹಾಸ್ಯ ಮಾಡ್ರು ನನಗೆ. ತಗೊಳಕ್ಕೆ ಇದನ್ನ ಇಲ್ಲ ತಗೊಳ್ಳೇಬೇಕು, ನಮ್ಮ ಚಿಲ್ಲರೆ ಹೊಲ ಜಮೀನೆಲ್ಲ ಇದ್ದು ಹೊರಗಡೆ ಅವೆಲ್ಲ ಸೇಲ್ ಮಾಡಿಬಿಟ್ಟು ಒಂದು ಕಡೆ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆ ಒಂದು ಹೇಳಿದಾಗ, ಅವೆಲ್ಲ ಮಾರಿದ ಎಷ್ಟಕ್ಕೆ ಹೋಯ್ತದೆ ಅಷ್ಟಕ್ಕೆ ಅಂತಂದ್ರು. ಆಮೇಲೆ ಆಗ ನಾನು ಮಾಡಿ ಖುಷಿದಂಗೆ ಆಯ್ತು. ವ್ಯಾಪಾರ ಮಾಡಕ್ ಹೋದಾಗ ತಗೊಂಡೋಗಿ ಅವರು ಕೇರಳಕ್ಕೆ ಹೋದ್ರು. 25,000 ದುಡ್ಡು ತಗೊಂಡೋಗಿರೋ ಅಷ್ಟು. ಇದು ತಗೋಬೇಕಾರೆ 5,000 ಡೀಸೆಲ್ ಖರ್ಚಾಗಿ 20,000 ಅವ್ರಿಗೆ ಅಡ್ವಾನ್ಸ್ ಕೊಟ್ಟು, ನಮ್ಮಲ್ಲಿ ಜಾನ್ಸನ್ ಅಂತ ಒಬ್ಬ ಹುಡುಗಿದ್ದ ಕೇರಳಿಯನ್ಸ್, ಅವ್ನಿಗೆ ಹೇಳಿ ಕಳ್ಸಿದ್, ನೀನು ಎಷ್ಟಾದ್ರೂ ಮಾತ್ರ ಬಿಡಕ್ ಕೂಡ್ದು, ನೀನು ವ್ಯಾಪಾರ ಮಾಡ್ಕೊಂಡೆ ಬರ್ಬೇಕು. ಅವನು ಕೇರಳಿಯನ್ಸ್, ನಮ್ಮಲ್ಲಿ ಶುಂಠಿ ಹಾಕಕ್ಕೆ ಅಂತೇಳಿ ಇದ್ದ. ಅವನು ಹೋಗಿ ವ್ಯಾಪಾರ ಮಾಡ್ಕೊಂಡ್ ಬಂದಾಯ್ತು. 20,000 ಅಡ್ವಾನ್ಸ್, 1,45,00,000 ವ್ಯಾಪಾರ ಆಗಿ. ಎಷ್ಟು ಎಕರೆ ಸರ್? 600 ಎಕರೆ. ನಾನು 340 ಎಕರೆ 98ರಲ್ಲಿ ಆಯ್ತು. ವ್ಯಾಪಾರ ಮಾಡ್ಕೆ ಬಂದಾಯ್ತು, ಎಲ್ಲ ಆಗೋಯ್ತು. ಇನ್ನು ಹೆಂಗೆ ಮಾಡ್ಬೇಕು, ಇನ್ನ ಮುಂದಕ್ಕೆ ಸ್ಟಾರ್ಟ್ ಮಾಡ್ಬೇಕಿನ್ನು. ಅವಾಗೆಲ್ಲ ಕಾಡು, ಎಲ್ಲೂ ಒಳಗಡೆಗೆ ಎಲ್ಲೂ ಹೋಗಕ್ತಿರ್ಲಿಲ್ಲ ಅಂತ. ಅವಾಗ ಅದನ್ನ ಟ್ರ್ಯಾಕ್ಟ್ರಲ್ಲಿ ಅವ್ರಿಗೆ ಇನ್ನು ದುಡ್ಡು ಕೊಡ್ಬೇಕಲ್ಲ, ಕಲ್ಲು ಕೆಳಗೆ ಕಲ್ಲು ಅವ್ರಿಗೆ ದುಡ್ಡು ಕೊಡ್ಬೇಕಲ್ಲ, ಸ್ವಲ್ಪ ಕೊಟ್ಟುಬಿಟ್ಟು ನಾವು ಅಗ್ರಿಮೆಂಟ್ ಮಾಡ್ಬೇಕಲ್ಲ. ಆಗ ಒಂದು ತೋಟ ಇತ್ತು, ಸೇಲ್ ಮಾಡಿ ಅದನ್ನ ಮತ್ತೆ ಅವ್ರಿಗೆ ಒಂದು 15 ಲಕ್ಷ ದುಡ್ಡು ಕೊಟ್ಟು ಅಗ್ರಿಮೆಂಟ್ ಮಾಡಿಸ್ 6-7 ತಿಂಗಳಲ್ಲಿ ಇದು ಮಾಡಿಸ್. ಆಗ ಅದೆಲ್ಲ ಆಯ್ತು. ಆಮೇಲೆ ಆಗ ಅವರು ಕೀ ಎಲ್ಲ ಕೊಟ್ಟರು, ಒಂದಿಷ್ಟು ಕೀ ಇದ್ದು ಎಲ್ಲ ಕೊಟ್ಬಿಟ್ಟು ಆಯ್ತು ಮಾಡಿ ಅಂತ ಹೇಳಿ ಎಲ್ಲ ಕೊಟ್ಟರು. ಆಗ ಶುರು ಮಾಡ್ದ ಕ್ಲೀನ್ ಮಾಡಕ್ಕೆ. ಬೆಳಿಗ್ಗೆ ಶುರು ಮಾಡಿದ್ರೆ 10 ಎಕರೆ ಕ್ಲೀನ್ ಮಾಡಿವು. 2 ಟ್ರ್ಯಾಕ್ಟರ್, ಬರೀ ಟ್ರ್ಯಾಕ್ಟರ್, ಇಟಾಚಿಗಳಿಲ್ಲ. ಟ್ರ್ಯಾಕ್ಟರ್ ಕ್ಲೀನ್ ಮಾಡೋದು, ಅದೆಲ್ಲ ಸತ್ತೆಲ್ಲ ಒಂದ್ ಕಡೆ ಲಾಟ್ ಹಾಕೋದು, ಆ ಸುತ್ತ ಕ್ಲೀನ್ ಮಾಡಿ ಅಲ್ಲಿಗೆ ಬೆಳಗ್ಗೆ ಟೈಮ್ ಒಂದು 10 ಎಕರೆಗೆ ಇದು ಹಾಕೋದು. ಆಲೂಗೆಡ್ಡೆ ಏನಾಯ್ತು ಅಂದ್ರೆ ಪೆಪ್ಸೇರ್ ಬಂದ್ರಾಗ ಅದೇ ವರ್ಷ ಬಂದಿರೋದು ಅವರು. ಅದೇ ವರ್ಷ ಬಂದ್ರು ಅವರು ಗೊಬ್ಬರ ಮತ್ತೆ ಬೀಜ ಕೊಡೋರು ನಮಗೆ. ನಾವು ಅವ್ರಿಗೆ ಬೆಳೆದು ಕೊಡ್ಬೇಕು. ಭೂಮಿ ನಮ್ದು, ಗೊಬ್ಬರ ಬೀಜ ಅವ್ರದ್ದು. ಅವ್ರು ಹೆಚ್ಚು ಕಡಿಮೆ ಒಂದು 6 ಲೋಡು ಕೊಟ್ರು ಸೀಡ್ಸ್ ನಮ್ಗೆ. ಪೆಪ್ಸಿ ಅವರು 6 ಲೋಡ್ ಕೊಟ್ಟು. ಏನ್ ಮಾಡ್ತಾರೆ ಸರ್ ಅದನ್ನ ಪೆಪ್ಸಿ ಅವರು? ಚಿಪ್ಸ್ ಮಾಡ್ತಾರಲ್ಲ, ಪೆಪ್ಸಿ ಕಂಪ್ನಿ ಚಿಪ್ಸ್ ಮಾಡಕ್ಕೆ. ಆಮೇಲೆ ಆಗ 6 ಲೋಡ್ ಹಾಕಿ ಎಲ್ಲ ಬೆಳೆದ ಒಳ್ಳೆ 3 ತಿಂಗಳು ಬೆಳೆ ಒಳ್ಳೆ ಭಾರಿ ಚೆನ್ನಾಗ್ ಬಂತು. 110 ಲೋಡ್ ಆಯ್ತು. ಒಂದು ಲೋಡ್ಗೆ 1,20,000. 110 ಲೋಡ್ ಆಯ್ತು. 6 ಲೋಡ್ ಹಾಕಿದ್ದು 3 ತಿಂಗಳು. ಅಲ್ಲಿಗೆ 1,00,00,000 ಎಲ್ಲ 1,25,00,000 ದುಡ್ಡು ಆಯ್ತು. ಅದೇ ದುಡ್ಡನ್ನ ಭೂಮಿ ಖರೀದಿ ಮಾಡ್ಬಿಟ್ರ ಅದೇ ದುಡ್ಡಲ್ಲಿ. ಇದು ಹೇಗೆ ಸರ್ ಇದು ಆಪ್ಷನ್? ಅಂದ್ರೆ ಗುರಿ ಮಾಡ್ಲೇಬೇಕು ಅಂದ್ರೆ ದೇವ್ರು ಕೊಟ್ಟದ್ ನೋಡಿ. ಆ ಟೈಮಿಗೆ ಪೆಪ್ಸಿ ಕಂಪ್ನಿ ಬಂದು ನಮ್ಗೆ ಸಹಾಯ ಮಾಡ್ದಂಗ ಆಯ್ತು. ಆ ಟೈಮಲ್ಲಿ 100 ಎಕರೆಗೆ ಹಾಲು ಬಂದ್ಬಿಡ್ತು. ಆಲೂಗಡ್ಡೆ ಚೆನ್ನಾಗಿ ಅವ್ನು ಅಲ್ಲಿಂದ ಬಂದ ನೋಡಕ್, ಇಲ್ಲಿ ಯಾರು ಬೆಳೆದಾರ ಇದನ್ನ ಅಂತ ನೋಡಕ್ ಅಲ್ಲಿಂದ ಬಂದ ಅವನು ಇಲ್ಲಿಗೆ. ಪೆಪ್ಸಿ ಕಂಪ್ನಿ ಅಂದ್ರೆ ಈ ಸೈಜ್ ಎಲ್ಲ. ಹೇಗೆ ಅನಿಸ್ತು ನಿಮ್ಗೆ ಅವತ್ತು? ಭಾರಿ ಕಷ್ಟನ? ನಮ್ ಕಷ್ಟನೂ ಗೊತ್ತಿಲ್ಲ, ಸುಖನೂ ಇಲ್ವೇ ಇಲ್ಲ. ಅಂದ್ರೆ ದುಡ್ಡಿನ ಇದೇ ಇಲ್ಲ ನಮಗೆ. ಮಾಡ್ಬೇಕು, ಇದನ್ನ ಇವತ್ತಿಷ್ಟು ಮಾಡ್ಬೇಕು. ನಮ್ಮಲ್ಲಿ ವರ್ಕರ್ಸ್ ಹಂಗೆ ಇದ್ರು, ಇವತ್ತಿಷ್ಟು ಮಾಡ್ಬೇಕಂದ್ರೆ ಏನಾರಾಗ್ಲಿ ಅಂದ್ರೆ ಬೆಳಿಗ್ಗೆ ರಾತ್ರಿ 2 ಗಂಟೆವರೆಗೂ ಉಳೋದು, ಜಮೀನ್ ಉಳೋದು. ಬೆಳಗ್ಗೆ ಟೈಮ್ 10 ಎಕರೆ ಕ್ಲೀನ್ ಮಾಡಿ, ಅದು ಕ್ಲೀನ್ ಮಾಡಿದ್ರಿಂದ ಎಲ್ಲ ದೂರ ತಗೊಂಡ್ ಹೋಗ್ತಾರೆ. ಸೆಂಟರ್ ಮಾಡಿವು, ಅಲ್ಲೇ ಸೆಂಟರ್ ಮಾಡಿ ಅಲ್ಲಿ ಗುಡ್ಡೆ ಹಾಕೋದು, ಸುತ್ತ ಸಾಲ ಹೊಡೆದು ಹಾಕ್ತಾರೆ ಮಾಡಿ. 110 ಲೋಡ್ ಆಯ್ತು. 1,25,00,000 ಬಂತು. ಆಗ ಅವ್ರಿಗೆ ಸ್ವಲ್ಪ ದುಡ್ಡೆಲ್ಲ ಕೊಟ್ಟೆಲ್ಲ ಸರಿ ಮಾಡ್ದು. ಮತ್ತೆ ಹೊಗೆ ಸೊಪ್ಪು ಮತ್ತೆ ಅದು ನಮ್ದು ಶುಂಠಿ ಭಾರಿ ಜೋರ ಬೆಳೆಯುವಾಗ ಶುಂಠಿದೆಲ್ಲ ಸೇರಿ 6 ತಿಂಗಳಲ್ಲಿ ಒಟ್ಟು 8 ತಿಂಗಳಾಯ್ತು. ನಮ್ ರಿಜಿಸ್ಟ್ರೇಷನ್ ಮಾಡಿ 6 ತಿಂಗಳು ಅಗ್ರಿಮೆಂಟ್ ಮಾಡಿ, ನಂದು 2 ತಿಂಗಳು ಎಕ್ಸ್ಟೆಂಡ್ ಮಾಡಿ 8 ತಿಂಗಳ ಹೊತ್ತಿಗೆಲ್ಲ ರಿಜಿಸ್ಟ್ರೇಷನ್ ಮಾಡಿಸಿ ಎಲ್ಲ ರೆಡಿ ಮಾಡಿ ಅವ್ರಿಗೆ ಕೊಟ್ಟು ಆಮೇಲೆ ಶುರು ಮಾಡಿದೆ ನಮ್ದು ಪ್ಲಾಂಟೇಶನ್ ಹಾಕಕ್ಕೆ. 100 ಎಕರೆ ಒಂದೇ ವರ್ಷದಲ್ಲಿ 100 ಎಕರೆ ಅಡಿಕೆ, 100 ಎಕರೆ ಕಾಫಿ ತೋಟ. ಅದು ರೆಕಾರ್ಡ್. ಯಾವ 1000 ಎಕರೆ ಇಟ್ಟೂ ಸಹ 100 ಎಕರೆ ಮಾಡಕ್ಕೆ ಹೆದರ್ತಾರೆ. ಕಾಫಿ ತೋಟ ಅಡಿಕೆನ 100 ಎಕರೆ ಒಂದೇ ವರ್ಷ ಶುರು ಆಯ್ತು ನಮ್ದು. ಬೋರ್ ಹೊಡಿಸ್ತು, ಬೋರಲ್ಲಿ ನೀರ್ ಬಂತು ಚೆನ್ನಾಗಿ. ಒಂದು 6 ತಿಂಗಳ ಹೊತ್ತಿಗೆಲ್ಲ ನಿಂತೋದು. ಆಮೇಲೆ ಸ್ವಲ್ಪ ಆಗ ಕಷ್ಟ ಸ್ಟಾರ್ಟ್ ಆಯ್ತು. ಅಂದ್ರೆ ನೀರಿಂದು ಮತ್ತೆ ಒಣಗ್ತಿರೋದು ಗಿಡಗಳು ಇವೆಲ್ಲ ಒಂಥರ ದುಃಖ ಬಂದಂಗ ಆಗೋದು. ಚೆನ್ನಾಗಿ ಬಂತಿದ್ದವು,
ಈ ಮಳೆ ಇಲ್ದಂಗೆ ಐತೆ ಎಸ್ ಎಂ ಕೃಷ್ಣ ಬರಗಾಲ ಬಂತು ನೋಡಿ ಒಂದು 2002ರಲ್ಲಿ. ಎರಡರಲ್ಲಿ ಆ ಟೈಮಲ್ಲಿ. ಆಮೇಲೆ ಆಗೇನು ಮಾಡಿದ್ರು, ಇದು ಯಾಕೋ ಸರಿ ಇಲ್ಲ ಅಂತ ಹೇಳಿದೆ, ಎಲ್ಲ ಕೆರೆಗಳು ಕಟ್ಟಿಸ್ಬಿಟ್ರು. ಆಗ್ಲೇ ಕೆರೆ ಕಟ್ಟಿದ್ವಿ. ಕೆರೆ ಇದೆಯಲ್ಲ ಇವೆಲ್ಲ 1 ವರ್ಷ ಕಟ್ಟಕ್ಕೆ ಹೋಗ್ಲಿಲ್ಲ ನಾವು. ಪ್ರತಿ ವರ್ಷ 5-5 ಅಡಿ ಹಿಂಗೆ ಮಣ್ಣು ಹಾಕೊಳ್ಳೋದು, ಅದು ನೀರು ನಿಲ್ಸ್ಕೊಳ್ಳೋದು, ಅದನ್ನ ಕೆಳಗಡೆ ಕೊಡ್ಕೊಳ್ಳೋದು, ಈ ಥರ ಮಾಡಿ 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 ಆಗ ಎಲ್ಲ ರೆಡಿ ಮಾಡಿ ಈಗ ಕೆರೆ ನೀರುಗಳು ಸಫಿಷಿಯೆಂಟ್ ಆಗುತ್ತೆ ಎಲ್ಲ ಕಡೆಗೂ. ಒಟ್ಟು ಎಷ್ಟು ಕೆರೆ ಇದೆ? 7 ಕೆರೆ ಇದೆ. ಎಲ್ಲ ಒಂದು 5-5 ಎಕರೆ ಕೆರೆ ಇದೆ. ಎಲ್ಲ 5-5 ಎಕರೆ, 6 ಎಕರೆ, 3 ಎಕರೆ. ಇದಾದ್ಮೇಲೆ ನಿಮ್ಮ ಜರ್ನಿ ಪ್ರಾರಂಭವಾಗುತ್ತೆ ಜೀವನದಲ್ಲಿ. ಮತ್ತೆ ಮುಂದೆ ಏನಾಗುತ್ತೆ? ಲಾಭ ನಷ್ಟ ನೋಡಕ್ಕೆ ಹೋಗ್ಲಿಲ್ಲ ನಾವು. ನಷ್ಟನೂ ಆಗೋದು ಲಾಭನೂ ಆಗೋದು. ಆದ್ರೆ ನಮ್ಗೆ ಯಾವಾಗ್ಲೂ ದುಡ್ಡಿಲ್ಲ ಅನ್ನೋ ಭಾವನೆ ಬಂದಿರಲೇ ಇಲ್ಲ. ಇವತ್ತು ದುಡ್ಡಿಲ್ಲ, ಸಂಬಳ ಕೊಡೋಕೆ ದುಡ್ಡಿಲ್ಲ, ಅದು ಇಲ್ವೇ ಇಲ್ಲ, ನೋಡ್ಲೇ ಇಲ್ಲ. ಅದನ್ನ ದುಡ್ಡು ಬರ್ತಾ ಇರೋದು ನಾವು ಮಾಡೋ ಕೆಲಸಕ್ಕೆ ಮಾಡಬೇಕು ಅಂದ್ರೆ ಅದು ಮಾಡಿ ತೀರ್ಬೇಕು. ಅದನ್ನ ನಿಲ್ಸಕ್ ಹೋಗ್ತಿರ್ಲಿಲ್ಲ. ಇವತ್ತು ದುಡ್ಡಿಲ್ಲ, ಇದು ಬೇಡ ಬಿಡು, ಇದು ಮಾಡೋದು ಅನ್ನೋದಾಗ್ಲಿ, ಇದು ತೊಂದರೆ ಆಗುತ್ತೆ ಇದು ಮಾಡಿದ್ರೆ ಅನ್ನೋದಾಗ್ಲಿ ಇಲ್ವೇ ಇಲ್ಲ. ಇಂಥ ಕೆಲಸ ಮಾಡಬೇಕು ಅಂದ್ರೆ ಅದನ್ನ ಹಠ ಹಿಡಿದು ಮಾಡೇ ಕಂಪ್ಲೀಟ್ ಮಾಡೇ. ಹೆಚ್ಚು ಲಾಭ ತಂದು ಕೊಟ್ಟಿರೋದು? ಹೆಚ್ಚು ಲಾಭ ತಂದು ಕೊಡೋದು ಅಡಿಕೆ, ಕಾಫಿ, ಈ ಥರದ್ದು ಸಿಲ್ವರು ಗಿಡ ಎಲ್ಲ ಮಾಡಿದ್ರು. ಅಂತಂತಕ್ಕೆ ಆ ದುಡ್ಡು ಬಂದ್ಬಿಡೋದು ನಮಗೆ. ಅದೇನು ಎಕಡೆಯಿಂದ ಬರ್ತೈತಿ ಏನು ಅಂತ ಗೊತ್ತಾಗ್ತಿರಲಿಲ್ಲ. ಆ ದುಡ್ಡು ಆ ಟೈಮಿಗೆ ಈಗ ದುಡ್ಡಿಲ್ಲ ಅಂತಂದ್ರೆ ಅದು ಆ ಟೈಮಿಗೆ ದುಡ್ಡು ಬರೋದು. ಅಲ್ಲಿಂದಲೂ ಮಾಡ್ಕೆ ಬಂದು ಈ ಸ್ಟೇಜಿಗೆ ತಂದು ನಿಲ್ಸಿದ್ವಿ. ಇನ್ನೂ ಒಂದು 10 ವರ್ಷದ ಹೊತ್ತಿಗೆ ಇನ್ನೂ ಒಂದು ಯೂನಿವರ್ಸಿಟಿ ಟೈಪ್ ಮಾಡಬೇಕು ಅನ್ನೋದು ನಮ್ದೊಂದು ಗುರಿ.